ಗೆಜೆಟಿನ ಪ್ರಕಾರ ರೈತರಿಗೆ ಕೊಡಬೇಕಾದ ಪರಿಹಾರವನ್ನು ಸರ್ಕಾರ ತಕ್ಷಣ ವಿಳಂಬ ಮಾಡದೆ ಕೊಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಅಂತ ಹೇಳಿ ಈ ಮೂಲಕ ಸರ್ಕಾರ ಜಿಲ್ಲಾ ಭೀಮ್ ಆರ್ಮಿ ಸಂಘಟನೆಯ ಅಧ್ಯಕ್ಷರಾದ ಮಾರುತಿ ಕುದುರೆಯವರು ಯಾರು ಮಾತಾಡ್ಬೇಕಾಗಿರ್ತದೆ. ಭೂ ಹಿತರಕ್ಷಣಾ ನಿರಾಶ್ರಿತರ ರೈತರ ಸಂಘ ಮುಳವಾಡ ಕೋಲಾರ ಇಲ್ಲಿ ಹಮ್ಮಿಕೊಂಡಿದ್ದ ಕಾರಣ ಏನಪ್ಪಾ ಅಂದ್ರೆ ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಮುಳವಾಡ ಗ್ರಾಮದ ಸುತ್ತಮುತ್ತಲ ಗ್ರಾಮದ ಜಮೀನುಗಳನ್ನು KIDB ಧಾರವಾಡ ಇಲಾಖೆ ಕೈಗಾರಿಕೆ ಉದ್ದೇಶಕ್ಕಾಗಿ ಇಲ್ಲಿ ಒಟ್ಟು ಕ್ಷೇತ್ರ 4318 ಎಕರೆ ಭೂ ಸ್ವಾಧೀನ ಪಡಿಸಿಕೊಂಡಿದ್ದು, ಈ ಸಂದರ್ಭದಲ್ಲಿ ಇದನ್ನು ಕಳ್ಕೊಂಡ ರೈತರದು ಅದ ಸರಿಯಾಗಿ ಹಣ ಹಂಚಿಕೆ ಆಗಿಲ್ಲ. ಅದಕ್ಕೋಸ್ಕರ ಹೋರಾಟದ ಬೆಂಬಲಕ್ಕೆ ಕೂಡ ನಾವು ಅವರಿವರನ್ನದೇ ಯಾವುದೇ ಸಂಘಟನೆ ಆಗಲಿ ನಾವು ರೈತರ ಸಂಪೂರ್ಣ ಬೆಂಬಲ. ಯಾಕಪ್ಪ ಅಂದ್ರೆ ನಾವು ಬೆಳಗ್ಗೆ ಎದ್ದಿಗಿಸಿಂದ ನಮ್ಮ ಆಹಾರಕ್ಕಾಗಿ ನಾವು ಉಪಜೀವನ ಮಾಡಿಕೊಂಡು ನಮ್ಮ ಜೀವನ ಸಾಗಿಸ್ಬೇಕಪ್ಪ ಅಂದ್ರೆ ಮತ್ತೆ ಮೊದಲಿಗೆ ಬೇಕಾಗಿತ್ತು ರೈತರು ನಮಗೆ. ಇದು ಸರ್ಕಾರದಲ್ಲ ಭಾರತ ದೇಶಕ್ಕೆ ಆಗಿದ್ರೆ ಮೇನ್ ಬೆನ್ನೆಲುಬು ಯಾರಪ್ಪ ಅಂದ್ರೆ ರೈತರು ಅಂತ ಹೇಳಿ ಕರೆಯಬೇಕಾಗತ್ತೆ ನಾವು. ಅದು ತಮಗೆಲ್ಲ ಗೊತ್ತೈತಿ. ಆದ್ರೆ ಸರ್ಕಾರಕ್ಕೆ ಅರಿವು ಆಗ್ಬೇಕು. ಏನಪ್ಪಾ ಅಂದ್ರೆ ನೀವು ಬೆಳಗ್ಗೆಯಿಂದ ಸಾಯಂಕಾಲ ಬದುಕ್ಬೇಕಂದ್ರೆ ರೈತರಿಂದ ಬದುಕ್ಬೇಕು. ನೀವು ಹಾಕೊಂಡ್ರೆ ಬೆಟ್ಟ ನಿಮ್ಮ ಒಳಗಿನ ಬೆಳೆನ ಚಡ್ಡಿ ಕೂಡ ಅಂದ್ರೆ ಅದು ರೈತರ ಅಂದ್ರೆ ಹೇಳ್ಬೇಕಾದ್ರೆ ತಪ್ಪಾಗಿಲ್ಲ ಇಲ್ಲಿ. ಅಂತ ನೀವು ಇಲ್ಲಿ ರೈತರಿಗೆ ಹೋದಂತ ಬೆಳೆ ತಗೊಂಡ್ಬೇಕು. ನಾವು ಈಗ ಏನು ಹೊಲ ಮನೆ ಎಲ್ಲ ಕಳ್ಕೊಂಡ್ರು ಕೂಡ ನೀವು KIDB ತಗೊಂಡು ಎಷ್ಟು 2015 ಎಲ್ಲ ಆಗಿರೋದು ಮಗಳ ಏನ್ ಕಳ್ಕೊತಾರ ಆ ತರ ಕಳ್ಕೊಂಡಂಗ ಆಗ್ಬಿಟ್ಟೈತೆ. ಯಾಕಂದ್ರೆ ಬದುಕಬೇಕಿತ್ತಂದ್ರೆ ರೈತರು ಭೂಮಿ ಬೇಕು ಮೇಲೆ ಅವ್ರಿಗೆ. ಭೂಮಿ ಇರ್ಲಿಲ್ಲ ಹೆಂಗ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ. ನೀನು ಫಸ್ಟ್ ನಾವು ಮುನ್ಸೂಚನೆ ಹೇಳಾಕತ್ತೇವೆ. ಯಾಕಂದ್ರೆ ಇಷ್ಟು ಅಂದ್ರೆ ಒಂದು 10 ವರ್ಷದಿಂದ ಅನ್ಯಾಯ ಮಾಡ್ಕೊತಾರೆ ಅಂದ್ರೆ ಈಗ ಸದ್ಯಕ್ಕೆ ಏನಂತ ಹೋರಾಟ ಮಾಡಿದ್ರೆ ರೈತರಿಗೆ ಬೆಳೆದಿರುವಂತ ಬೆಳೆಗೆ ಕರೆಕ್ಟ್ ಆಗಿ ನೀವು ಕಬ್ಬಿನ ಬೆಳೆ ಆಗಿರ್ಬೋದು, ಗೊಂಜಾಳ ಆಗಿರ್ಬೋದು, ಉಳ್ಳಾಗಡ್ಡೆ ಆಗಿರ್ಬೋದು, ನೀವು ಏನದು ರೈತ ಸಂಪರ್ಕ ಬರೋದಿಲ್ಲ ಇಲಾಖೆಗೆ. ಆ ಒಟ್ಟು ಇಲಾಖೆ ಒಳಗೆ ತುಡುಗರದಾರ್ರಿ ಸದ್ಯಕ್ಕೆ ಡಿಪಾರ್ಟ್ಮೆಂಟ್ ಒಟ್ಟು ತುಡುಗರದಾರ. ತುಡುಗರ ಜೊತೆ ತುಡುಗರು ಕುಡಿಯ ಮಾಡ್ತಾರಂದ್ರ ಒಂದು ಗಾಡಿ ಅಲ್ಲಿ ಆಫೀಸಲ್ಲಿ ಬತ್ತಂದ್ರೆ ಇಲಾಖೆಗೆ ಒಂದು ಗಾಡಿ ಏನೈತಿ ಸ್ವಂತ ಅವ್ರ ಆಫೀಸ್ಗೆ ಹೋಗ್ಬಿಟ್ಟೈತಿ. ಅವ್ರೇನ್ ಮಾಡ್ಕೊಂಡ್ಬಿಟ್ಟ ಒಂದು ಊರೊಳಗೆ ಒಂದು ಗ್ರಾಮೀಣದಾಗ ಒಂದೊಂದು ಅಂಗಡಿ ಮಾಡ್ಕೊಂಡ್ಬಿಟ್ಟಾರ. ಆ ಅಂಗಡಿ ಒಳಗೆ ಹಿಂಭಾಗದಾಗ ಇಳಿಸ್ತಾರ ಅವ್ರು. ರೈತಾಗಿ ಮಲ್ ಹೇಳ್ದಿನ ನೀವು ಫಸ್ಟ್ವಾಗಿ ಬಂದಿರಂತ ಬೆಳೆ ಹೈನ ಆಗಿ ಕೇಸಿಂದ ಪಾಪ ಹೈರಾಣ ಆಗತ್ತ ರೈತನ ನಮಗ್ ಗೊತ್ತೈತಿ. ನಮ್ಮ ತಂದೆಯವ್ರ ಮೊದಲು ಏನೈತಿ 2003 ಇಲ್ಲೇ ಬನ್ನಿ ಹೇಳಕ್ಕೆ ಹೋಗಕ್ಕೆ ಆಸ್ತಿನ ಕಳ್ಕೊಂಡಾರ ನೀರಾಗ. ಅಂತ ನಾವು ಬಂದೇವು. ಆದ್ರೆ ನಾವು ನೊಂದು ಬಂದೇವ ನಾವು ರೈತರ ಪರವಾಗಿ ಇರ್ತೇವೆ. ಅದಕ್ಕಾಗಿ ತಾವು ಸರ್ಕಾರ ಇಲಾಖೆ ನಾವು ಏನು ಮನವಿ ಮಾಡ್ಕೋತೇವಪ್ಪ ಅಂದ್ರೆ ನೀವು ಈ ಏನು ಆಸ್ತಿಗಳನ್ನ ಕಳ್ಕೊಳ್ಳೋ ಅಂತ ರೈತರಿಗೆ ತಾವು ಸರಿಯಾಗಿ ಏನೈತಿ ಅದು ಎಷ್ಟು ಬಜೆಟ್ ಐತಲ್ಲ ಬಜೆಟ್ ಇನ್ನೂ ಹೆಚ್ಚಿಗೆ ಕೊಟ್ಟಾಗ ಏನು ತಪ್ಪಾಗಿಲ್ಲ. ಯಾಕಂದ್ರೆ ನಿಮ್ಗೆ ಆಸ್ತಿ ಇನ್ನು ಮುಂದೆ ಹಿಡಿದು ಆಸ್ತಿ ಹೆಚ್ಚೈತಿ. ಯಾಕಪ್ಪ ಅಂದ್ರೆ ಈ ಹುಟ್ಟಿದ ಮನುಷ್ಯ ಸತ್ತಾಗ ಅವ್ನು ಹುಗಿಬೇಕಂದ್ರೆ ಸಹ ಜಾಸ್ತಿ ಹೇಳಿದ್ರೆ ಅವ್ನು ಸುಡಾಕತ್ತಾರ ಓದಿಕೆಸಂದು. ಅಂತ ಆಸ್ತಿ ಕೊಟ್ಟಾರ. ಆದ್ರೂ ಪರವಾಗಿಲ್ಲ. ಅದನ್ನ ಕೊಟ್ಟಿದ್ದು ದೊಡ್ಡ ಮನಸ್ಸು ಅಂತ ಯಾರು ಬಂದ್ರೆ ರೈತರು ಅಂತ ಹೇಳ್ಬೇಕು ನಾವು. ಅದಕ್ಕಾಗಿ ನಾವೇನು ಹೇಳ್ತೇವಪ್ಪ ಅಂದ್ರೆ ಈಗ ಬಂದಿರೋಂಥ ಬೆಳೆಗೆ ಏನು ಹಾನಿಯಾಗಿರುತ್ತೋ ತಾವು ಏನೈತಿ ವರ್ಷ ಏನೈತಿ ಬೆಳೆ ಹಾನಿ ಐತಿ ಸರಿಯಾದ ಟೈಮ್ಗೆ ಹಾಕ್ರಿ. ಅವ್ರಿಗೆ ಒಂದು ಏನೈತಿ ಉಪಯೋಗ ಆಗುತ್ತೆ. ಅದು ಉಪಯೋಗ ತಗೊಂಡ್ ಕಿಶನ್ ಅವ್ರೇನು ಸ್ವಂತ ಉಪಜೀವನ ಮಾಡ್ಕೊಳತ್ತಿಲ್ಲ. ಅದು ಭಾರತ ದೇಶನಲ್ಲಿ ಪೂರ್ತಿ ಏನೈತಿ ತುಂಬಿಸಾಕತ್ತಾರ ಅವ್ರು. ಹೊಟ್ಟಿಗೆ ಊಟ ಹಾಕಾಕತ್ತಾರ ಅವ್ರು. ಅಂತದೆಲ್ಲ ತಾವು ಅವರು ಮಾಡ್ಕೊಂಡು ಮೇಲಿಗೆ ನಾವು ರಾಜ್ಯಕ್ಕೆ ಆಗಿರ್ಬೋದು ಕೇಂದ್ರಕ್ಕೆ ಆಗಿರ್ಬೋದು ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ ರೈತರ ಮನೆ ಸಂಕಷ್ಟದಲ್ಲಿ ಕೆಡಬಾರ್ದ್ರಿ. ಅವ್ರಿಗೆ ಏನು ಎಷ್ಟು ಹೊಟ್ಟೆ ತುಂಬುವಂತ ಕೆಲಸ ಮಾಡ್ತಾರೆ ತಂದು ನಿನ್ನೆಯಿಂದ ನಾವು ಭಾಳ ದೇಶಕ್ಕೆ ಪೂರ್ತಿ ಹೊಟ್ಟೆ ಅಂತ ತುಂಬುವಂತ ನಮ್ಮ ರೈತರು ಕೆಲಸ ಮಾಡ್ತಾರೆ. ಅದಕ್ಕಾಗಿ ಏನ್ ಹೇಳ್ಬೇಕಪ್ಪ ಅಂದ್ರೆ ನಾವೀಗ ಭೀಮ್ ಆರ್ಮಿ ಸಂಘಟನೆಯಿಂದ ಏನು ನಾವು ಸಂಪೂರ್ಣ ರೈತರಿಗೆ ಅವರು ರೈತ ಅಲ್ಲ ಯಾವುದಕ್ಕೆ ನಾವು ಬಂದಿದ್ದಕ್ಕೆ ಅನ್ಯಾಯದಲ್ಲಿ ನಾವೇನೈತಿ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೇವೆ ಅಂತ ಹೇಳಿ ರೈತರು ನಾನು ವೇದಿಕೆ ಮೇಲೆ ನಾವು ಇವತ್ತು ಬೇರೆ ಬಂದು ಮಾತಾಡಿ ಹೋಗಿದ್ರೆ ರೈತರು ಎಷ್ಟು ಜನ ಕೂಡ್ತಾ ಇರಲ್ಲ ಅಷ್ಟು ಜನ ಕೂಡ ನಾವು ಜೊತೆನೇ ಇರ್ತೀವಿ. ಅವ್ರಿಗೆ ಏನೈತೆ ಅದು ಪರಿಹಾರ ಸಿಗೋರಿಗೆ ಕೂಡ ಅವ್ರು ಮತ್ತೆ ಇರ್ತೀನಿ ಅಂತ ವೇದಿಕೆ ಮುಖಾಂತರ ಎಲ್ಲರಿಗೂ ಹೇಳ್ತೀವಿ ಬಂಧುಗಳೇ. ಮತ್ತೆ ಏನಪ್ಪಾ ಅಂದ್ರೆ ಈಗ ನಾವು ತಾಲೂಕು ಅಧಿಕಾರಿಗಳು ಏನೋ ಪಾಪ ಅನಿವಾರ್ಯ ಕಾರಣದಿಂದ ಅವ್ರಿಗೆ ಏನೋ ಸಮಸ್ಯೆ ಆಗಿರಿಂದ ಅವ್ರು ಇರುವುದಿಲ್ಲ. ಇದ್ದಂತ ಇನ್ಚಾರ್ಜ್ ಏನು ಅಧಿಕಾರಿಗಳು ಇರ್ತಾರ ತಾವು ಕೂಡ ಅವ್ರಿಗೇನೋ ಸ್ಪಂದನೆ ಮಾಡಬೇಕು. ಅವ್ರಿಲ್ಲ ಅಂತ ಸಂಗ್ ಮಾಡ್ಬೇಡ್ರಿ. ನಾವು ಏನಿದ್ದು ನಾವು ಇಲ್ಲಿದೆ ಹೋರಾಟ ಇಲ್ಲಿಗೆ